ಭಾರತೀಯ ಪರಂಪರೆಯಲ್ಲಿ ಹಲವಾರು ವಿಶೇಷವಾದಂತಹ ಹಬ್ಬಗಳಿದೆ. ಅದರಲ್ಲಿ ಪ್ರಮುಖವಾಗಿ ಎಲ್ಲ ಜಾತಿ ಧರ್ಮದವರು ಕೂಡ ಆಚರಿಸುವಂತಹ ಹಬ್ಬ ಅಂತ ಹೇಳಿದ್ರೆ ಅದು ದೀಪಾವಳಿ. ದೀಪ ಅಥವಾ ಬೆಳಕು ಅಂತ ಹೇಳಿದ್ರೆ ಎಲ್ರಿಗೂ ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ನೀಡುತ್ತೆ. ಇನ್ನೊಂದೇನಂತ ಹೇಳಿದ್ರೆ ಯಾವುದೇ ಹಬ್ಬ ಬಂದರೂ ಕೂಡ ಹೂಗಳು ಇಲ್ಲದೆ ಅಥವಾ ಅಲಂಕಾರಿಕ ವಸ್ತುಗಳು ಇಲ್ಲದೆ ಅದು ಕಂಪ್ಲೀಟ್ ಆಗೋದೇ ಇಲ್ಲ. ಹಾಗಾಗಿ ಪ್ರತಿಯೊಂದು ಸಲ ಏನಾದರೂ ಹಬ್ಬ ಬಂದರೆ ಸಾಕು ಪೂಜೆಗೆ ಅಂತ ಹೇಳಿ ಹೂಗಳು ಬೇಕೇ ಬೇಕಾಗುತ್ತೆ. ಅದರಲ್ಲೂ ಕೂಡ ನಮ್ಮ ರಾಮನಗರ ಮುಧೋಳದಲ್ಲಿ ಬಹಳಷ್ಟು ಹೂವಿನ ವ್ಯಾಪಾರಸ್ಥರು ಈಗಾಗಲೇ ಕಳೆದ 2-3 ದಿನಗಳಿಂದ ಬಹಳಷ್ಟು ಕಡೆಗಳಲ್ಲಿ ಪ್ರಮುಖ ವೃತ್ತಗಳಲ್ಲಿ ಬೀಡನ್ನು ಬಿಟ್ಟಿದ್ದಾರೆ. ತಾವು ದೃಶ್ಯದಲ್ಲಿ ನೋಡ್ತಾ ಇರಬಹುದು ಎಷ್ಟು ಪ್ರಮಾಣದಲ್ಲಿ ಅಂದರೆ ಶಿವಾಜಿ ಸರ್ಕಲ್ ಬಳಿಯಲ್ಲಿ ಅಂತೂ ಬಹಳಷ್ಟು ಹೂಗಳ ವ್ಯಾಪಾರಿಗಳೇ ಬಹಳಷ್ಟು ತುಂಬಿದ್ದಾರೆ. ಈ ಸಲ ಆಗಿರ್ಬೋದು ಸೇವಂತಿ, ದಾಸವಾಳ, ಮಲ್ಲಿಗೆ ಆಗಿರಬಹುದು, ಚೆಂಡು ಹೂವು ಆಗಿರಬಹುದು, ಇವುಗಳನ್ನೆಲ್ಲ ಕೂಡ ಮಾರಾಟವನ್ನು ಮಾಡ್ತಾ ಇದ್ದಾರೆ. ಇನ್ನು ಈ ಸಲದ ದರವನ್ನು ನೋಡಿದರೆ ಕೆಲವೊಂದಿಷ್ಟು ವ್ಯತ್ಯಾಸಗಳು ಕೂಡ ಕಂಡು ಬರುತ್ತೆ. ಕಳೆದ ಬಾರಿಗಿಂತ ಈ ಸಲ ಹೂಗಳಲ್ಲಿ ಬೆಲೆ ಏರಿಕೆ ಆಗಿರುವಂಥದ್ದು ಕೂಡ ಬಹಳಷ್ಟು ಪ್ರಮಾಣದಲ್ಲಿ ಇಲ್ಲಿ ವ್ಯಾಪಾರಸ್ಥರು ಕೂಡ ಹೇಳ್ತಾ ಇದ್ದಾರೆ. ಬೆಲೆ ಆಗಿದೆ, ಈ ಸಲ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಬಣ್ಣ ಬಣ್ಣದ ಹೂಗಳಿಂದ ದೀಪಾವಳಿ ಹಬ್ಬವನ್ನು ಆಚರಿಸೋದಕ್ಕೆ ಮುಧೋಳ ಜನತೆಯು ಕೂಡ ಸಜ್ಜಾಗಿದ್ದಾರೆ. ಇನ್ನು ಗಿಜುಗುಡುವಂತಹ ವಾತಾವರಣವೇ ಎಲ್ಲ ಸರ್ಕಲ್ಗಳಲ್ಲೂ ಕೂಡ ನಿಮಗೆ ಕಾಣಬಹುದಾಗಿದೆ. ಈಗಾಗಲೇ ಭರಾಟೆಯಲ್ಲಿ ತೊಡಗಿದ್ದಾರೆ. ಲಕ್ಷ್ಮೀ ಪೂಜೆಗೆ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಈ ಸಲದ ದೀಪಾವಳಿಯ ಸಂಭ್ರಮ ಬಹಳಷ್ಟು ರಂಗೇರಿದೆ ಅಂತಲೇ ಹೇಳ್ಬೋದು. ಹೂಗಳ ಮಾರಾಟದಲ್ಲಿ ಇಲ್ಲಿ ಭರಾಟೆ ಬಹಳಷ್ಟು ಕಾಣ್ತಾ ಇದೆ. ಸರ್, ಈ ಸಲ ಯಾವ ರೀತಿ ಮಾರಾಟ ಇದೆ ಸರ್? ಈ ಸಲ ಚೆಂಡು ಚೆನ್ನಾಗಿ ಮಾಡ್ತಾ ಇದೆ. ಪ್ರತಿ ವರ್ಷದಂತೆ ಸೇಮ್ ರೇಟ್ ಹೋಗ್ತಾ ಇದೆ. ಏನ್ ರೇಟ್ ಇದೆ? ಅದು 80 ರೂಪಾಯಿ 100 ರೂಪಾಯಿ ಕೆಜಿ ಚೆಂಡು ಹೋಗ್ತಾ ಇದೆ. ವೆಲ್ವೆಟ್ ಚೆನ್ನಾಗಿ ಮಾಡ್ತಾ ಇದೆ. ಹೋದ ವರ್ಷ ಯಾವ ರೀತಿ ಇತ್ತು? ಹೋದ ವರ್ಷ ಇದಕ್ಕಿಂತ ಸ್ವಲ್ಪ ಜಾಸ್ತಿ ರೇಟ್ ಇತ್ತು. ಆದ್ರೆ ಈ ವರ್ಷ ಬೆಳೆ 2 ದಿನ ಆಯ್ತು ರೀ. 2 ದಿನ ಆಯ್ತು. ಯಾವುದೇ ಅಂದ್ರೆ ನೀವು ಎಷ್ಟು ವರ್ಷದಿಂದ ಮಾಡತ್ತೀರಿ? ನಾವೊಂದು 10 ವರ್ಷ ಆಯ್ತು ರೀ ಮಾಡಕತ್ತೆ. ಚೆನ್ನಾಗಿದೆ ಹೂಗಳು ಹೋಗ್ತಾವ. ಆದ್ರೆ ಈ ದೀಪಾವಳಿಗೆ ಮಾತ್ರ ಚೆಂಡು ಹೂವಿನ ಜಾಸ್ತಿ ಸೇಲ್ ಆಗತ್ತೆ ಸರ್. ಯಾವ್ರಿಂದ ಬಂದ್ರಿ ನೀವು? ನಾವು ಜಮಿಗಿಂದ ಬಂದಿವ್ರಿ. ಯಾವ ಜಮಗಿರಿ? ಕಸಬಾ ಜಮಿಗಿರಿ. ಎಷ್ಟು ವರ್ಷದಿಂದ ವ್ಯಾಪಾರ ಮಾಡತ್ತೀರಿ? ನಾವು 20 ವರ್ಷ ಆತ್ರಿ ವ್ಯಾಪಾರ ಮಾಡಿ. ವ್ಯಾಪಾರ ಹೋದ ವರ್ಷ 150 100 ಐತ್ರಿ. ಈ ಸರ್ಗಿರಿ ಬರೀ 50 60 ರೀ. ಮಂದಿ ಭಾಳ ಜನ ರೀ. ಒಂದ್ ಮಾಡೋಣ ಅದನ್ನ ಮಾಡ್ತಾರ್ರಿ. ನಾವು ತೋಟದಾಗ ಬೆಳ್ತೀವ್ರಿ. ಹ್ಞೂನ್ರಿ ಇದೊಂದ ರೀ. ನಾವು ದುಡ್ಕೊಂಡ್ ತಿನ್ನವ್ರಿ ಅದನ್ನ ಮಾಡೋದ್ರಿ. ನಾವು 20 ವರ್ಷ ಆತ್ರಿ. 20 ವರ್ಷ ಆತ್ರಿ. ಚೆಂಡು ರೀ. ಹ್ಞೂ ರೀ. 30 ವರ್ಷ ಆತ್ರಿ. ಇದೇ ವ್ಯಾಪಾರ ನೋಡ್ರಿ. ವ್ಯಾಪಾರ ಸರಿ ಇಲ್ರಿ. ವರ್ಷ ಚಲೋ ಇಲ್ರಿ. ಜಾಸ್ತಿ ಐತ್ರಿ. ಈ ವರ್ಷ ಏನೂ ಇಲ್ರಿ. ಎಲ್ಲ ಲಾಸ ರೀ ಈ ವರ್ಷ. ಇಲ್ರಿ ನಾವು ಅಷ್ಟ ರೀ. ಮತ್ತೆ ಏನು ಮಾಡಿದ್ರಿ ಮಂದಿ ಭಾಳ ಜನ ಭಾಳ ಆಗೈತ್ರ. ಮಾಲ್ ಹೆಚ್ಚಾಗೈತ್ರ. ರೇಟನೇ ಇಲ್ರಿ ಸರ್. ಹ್ಞೂ ರೀ. ನಾವು ದುಡ್ಕೊಂಡು ತಿನ್ನೋರು ಹಿಂಗಾಗೈತ್ರಿ. ಏನು ಮಾಡಿದ್ರಿ? ಇನ್ನು ಹಗಲು ರಾತ್ರಿ ಅನ್ನದೇ ಬಹಳಷ್ಟು ಇಲ್ಲಿ ಹೂವಿನ ವ್ಯಾಪಾರಸ್ಥರು ನಮ್ಮ ಜೊತೆಗೆ ಇದ್ದಾರೆ. ಮಾತನಾಡೋದಕ್ಕೆ ಅವರು ಈ ದೀಪಾವಳಿಗೆ ಮಾರಾಟವನ್ನ ಮಾಡ್ತಾ ಇದ್ರೆ. ನೀವು ಯಾವರಿಂದ ಬಂದಿರಿ? ನಾವು ಮುದ್ದಾಪುರದಿಂದ ಬಂದೀವ್ರಿ. ಎಷ್ಟು ವರ್ಷದಿಂದ ಮಾಡಾಕ್ತೀರಿ? ಈ ಮಾಡಕೈತಿ 10-12 ವರ್ಷ ಆತ್ರಿ. ಹ್ಞೂ ರೀ. ಈಗ ಇಲ್ಲಿ ಈ ಸಲ ಎಷ್ಟು ಮಾರಿರಿ ಹೂವು ಇದುವರೆಗೂ? ಇವತ್ತು ರೇಟ ಏನು ಪರವಾಗಿಲ್ಲ ರೀ. ಚಲೋ ಐತ್ರಿ. ರೇಟ್ ಜಾಸ್ತಿ ಐತ್ರಿ. ಜಾಸ್ತಿ ಐತ್ರಿ. ನಾವು ಚೆಂಡು ಒಟ್ಟ ತಂದೀವ್ರಿ. ಬೇರೆದವರು ಸೇವಂತಿಗೆ ಮಾರಾಕತ್ತಾರ ರೀ. 40-50 ರೂಪಾಯಿ ಮಾರಾಕತ್ತಾರ ರೀ. ಇವ್ ನಮ್ಮಲ್ಲಿ ಬೆಳಿತೀವ್ರಿ, ಹೊರಗೆ ತಗೋತೀವ್ರಿ. ಹಾಂ ರೀ. ಹಾಂ ರೀ. ಈಗ ದೀಪಾವಳಿಗೆ ಬಂದ ಚೌಕಾಸಿ ಮಾಡ್ತಿರ್ತಾರಲ್ಲ. ಹಾಂ ರೀ. ಅವ್ರಿಗೆ ಏನು ಹೇಳಕ್ ಏನು ಅನ್ನಲ್ರಿ. ಹೆಚ್ಚು ಕಮ್ಮಿ ಬಂದ್ರೆ ಒಂದು ಲೆಕ್ಕದ ಮ್ಯಾಗ ಕೊಟ್ಟು ಬಿಡ್ತೀವ್ರಿ. ಹ್ಞೂ ರೀ. ಎಸ್, ಇವರಷ್ಟೇ ಅಲ್ಲ ಬಹಳಷ್ಟು ವ್ಯಾಪಾರಸ್ಥರು ಇಲ್ಲಿ ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ. ಚೆಂಡು ಹೂಗಳೇ ಬಹಳಷ್ಟು ದೀಪಾವಳಿಗೆ ಸೇಲ್ ಆಗುತ್ತೆ. ಕಳೆದ ಬಾರಿಗಿಂತ ಈ ಸಲ ಕೆಲವು ಕಡೆಗಳಲ್ಲಿ ಜಾಸ್ತಿ ಆಗಿದೆ, ಕೆಲವು ಕಡೆಗಳಲ್ಲಿ ಕಮ್ಮಿ ಆಗಿದೆ ಅನ್ನೋದಂಥದ್ದು ವ್ಯಾಪಾರಸ್ಥರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಪ್ರಜ್ವಲ್ ಜೊತೆ ಮಹಂತೇಶ್ ಹಿರೇಮಠ, RN TV ನ್ಯೂಸ್ ಮುಧೋಳ. ರೈತರಿಗೆ ಆನೆ ಬಲ ತುಂಬಿದ ಜಾನ್ ಡಿಯರ್ ಟ್ರ್ಯಾಕ್ಟರ್. ಅಗಾಧ ಶಕ್ತಿ, ಅತ್ಯುತ್ತಮ ವಿನ್ಯಾಸದ ಜಾನ್ ಡಿಯರ್ ಟ್ರ್ಯಾಕ್ಟರ್ ಈಗ ನಿಮ್ಮ ಮುಧೋಳ ನಗರದಲ್ಲೂ ಲಭ್ಯ. 190ಕ್ಕೂ ಅಧಿಕ ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದೆ. 28 HP ಯಿಂದ 130 HP ಮಾಡೆಲ್ಗಳವರೆಗೆ ಲಭ್ಯವಿದೆ. ಕೃಷಿ ಕ್ಷೇತ್ರಕ್ಕೆ ಹೇಳಿ ಮಾಡಿಸಿದ ಅತ್ಯುತ್ತಮ ಟ್ರ್ಯಾಕ್ಟರ್ ಇದಾಗಿದೆ. ಟ್ರ್ಯಾಕ್ಟರ್ ಬಿಡಿ ಭಾಗಗಳು ಮತ್ತು ಕೃಷಿ ಸಲಕರಣೆಗಳು ಕೂಡ ಇಲ್ಲಿ ಲಭ್ಯ. ದಸರಾ ಹಾಗೂ ದೀಪಾವಳಿ ಹಬ್ಬದ ಸಂಭ್ರಮ ಇಮ್ಮಡಿಗೊಳಿಸಲು ಪ್ರಧಾನ ಶಾಖೆ ಶ್ರೀ ಸಾಯಿ ಅಗ್ರಿಕಲ್ಚರ್ ಟ್ರೇಡರ್ಸ್ಗೆ ಮುಧೋಳಕ್ಕೆ ಬನ್ನಿ. ನಿಮ್ಮ ನೆಚ್ಚಿನ ಜಾನ್ ಡಿಯರ್ ಟ್ರ್ಯಾಕ್ಟರ್ ಅನ್ನ ಖರೀದಿಸಿ. ಬಾಗಲಕೋಟೆ, ಬಾದಾಮಿ, ಹುನಗುಂದ, ಕುಳಗೇರಿ ಕ್ರಾಸ್, ಬೀಳಗಿ, ಜಮಖಂಡಿ, ತೇರದಾಳ, ರಾಯಭಾಗ, ಹಾರುಗೇರಿ ಹಾಗೂ ಅಥಣಿಯಲ್ಲೂ ಶಾಖೆ ಹೊಂದಿದೆ. ರೈತನ ಅಭಿವೃದ್ಧಿಗೆ ಇದಕ್ಕಿಂತ ಅತ್ಯುತ್ತಮ ಆಯ್ಕೆ ಮತ್ತೊಂದಿಲ್ಲ. ಸ್ಥಳ ಶ್ರೀ ಸಾಯಿ ಸಮೃದ್ಧಿ ಕಾಲನಿ, ಬಳ್ಳೂರ್ ಫ್ಲಾಟ್ ಹತ್ತಿರ, ಲೋಕಾಪುರ್ ರೋಡ್, ಮುಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.